ನಮಸ್ಕಾರ ವೀಕ್ಷಕರೇ. ಅಣ್ಣಾಮಲೈರ ಎನ್ಮಂಡ್ ಎನ್ಮಕ್ಕಳ ಯಾತ್ರೆಯ ಸಮಾರೋಪ ಸಮಾರಂಭ ಅದೆಂತ ಹವಾ ಕ್ರಿಯೇಟ್ ಮಾಡ್ತು ಅನ್ನೋದು ನಮ್ಮ ಕಣ್ಮುಂದೆಯೇ ಇದೆ. ತಮಿಳುನಾಡಿನಂತ ರಾಜ್ಯದಲ್ಲಿ ಕೇಸರಿ ಕಾರ್ಯಕ್ರಮದಲ್ಲಿ ಕುರ್ಚಿ ಖಾಲಿ ಇರದಷ್ಟು ಜನ ಸೇರಿದ್ದು ಎದುರಾಳಿಗಳಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಆ ಹೊಡೆತದಿಂದ ಇನ್ನೂ ಆಡಳಿತದಲ್ಲಿರೋ ಡಿಎಂಕೆ ಹಾಗೂ ಎಐಎಡಿಎಂಕೆ ಸುಧಾರಿಸಿಕೊಂಡಿಲ್ಲ. ಅಷ್ಟರಲ್ಲೇ ಬಿಜೆಪಿ ಹೊಸ ತಂತ್ರಕ್ಕೆ ಮುಂದಾಗಿದೆ. ಲೋಕಸಭಾ ಲೆಕ್ಕಾಚಾರಗಳನ್ನೆಲ್ಲ ತಲೆ ಕೆಳಗು ಮಾಡೋ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದೆ ಬಿಜೆಪಿ. ಅಂದಹಾಗೆ ಈ ನಿರ್ಧಾರಕ್ಕೆ ಕಾರಣವಾಗಿರೋದು ಪಲ್ಲಡಂ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಗೆ ಖುಷಿ ಕೊಟ್ಟ ಒಂದು ಸಂಗತಿ. ಈ ನಿರ್ಧಾರವನ್ನ ಬಿಜೆಪಿ ತೆಗೆದುಕೊಂಡಿದ್ದೇ ಹೌದಾದ್ರೆ ತಮಿಳುನಾಡು ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಲಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ ನಿರ್ಧಾರ ಏನು, ಆ ನಿರ್ಧಾರಕ್ಕೆ ಕಾರಣವೇನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಡಿಎಂಕೆ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಟಾಬಯಲು ಮಾಡಿದ್ದ ಅಣ್ಣಾಮಲೈ ಈಗ ಡ್ರಗ್ ಮಾಫಿಯಾವನ್ನ ಬಯಲಿಗೆಳೆದಿದ್ದಾರೆ. ಇದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಇದರ ಜೊತೆಗೆ ಏನಿದು ಬಿಜೆಪಿ ಮುಕ್ತ ದಕ್ಷಿಣ ಭಾರತ, ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ತಮಿಳುನಾಡಿನ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗೆ ಕಾರಣ ಆಗ್ತಾ ಇದ್ದಾರೆ ಅಣ್ಣಾಮಲೈ. ಅದರಲ್ಲೂ ಮೊನ್ನೆ ಪ್ರಧಾನಿ ಮೋದಿ ವಿಸಿಟ್ ಕೊಟ್ಟಿದ್ದೇ ತಡ ಹೊಸ ಹೊಸ ಬದಲಾವಣೆಗಳ ಬಗ್ಗೆ ಸುದ್ದಿ ಹರಿದಾಡೋಕೆ ಶುರುವಾಗಿದೆ. ಇಷ್ಟು ದಿನ ಅಣ್ಣಾಮಲೈ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ರೆಡಿ ಮಾಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಅವರು ಹಾಗೂ ಬಿಜೆಪಿ ಹಿರಿಯ ನಾಯಕ ಎಲ್ ಮುರುಗನ್ ಸ್ಪರ್ಧಿಸ್ತಾ ಇಲ್ಲ ಅನ್ನೋದನ್ನ ಕೆಲ ದಿನಗಳ ಹಿಂದೆ ಸ್ವತಃ ಅಣ್ಣಾಮಲೈ ಹೇಳಿದ್ರು. ಆದರೆ ಈಗ ಲೆಕ್ಕಾಚಾರ ಬದಲಾಗಿದ್ದು ಅಣ್ಣಾಮಲೈ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಮೂಲಗಳ ಪ್ರಕಾರ ಬಿಜೆಪಿಯ ಲೋಕಸಭಾ ಚುನಾವಣಾ ಸ್ಪರ್ಧಿಗಳ ಮೊದಲ ಲಿಸ್ಟ್ ನಲ್ಲೇ ಅಣ್ಣಾಮಲೈ ಹೆಸರು ಕೂಡ ಇರಲಿದೆಯಂತೆ. ಆದ್ರೆ ಈವರೆಗೂ ಈ ಬಗ್ಗೆ ಯಾವುದೇ ಅಫಿಷಿಯಲ್ ಮಾಹಿತಿ ಹೊರಬಿದ್ದಿಲ್ಲ. ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ, ತಮಿಳುನಾಡು ವಿಧಾನಸಭೆಯನ್ನ ಗುರಿಯಾಗಿಸಿಕೊಂಡಿರೋ ಬಿಜೆಪಿ ಲೋಕಸಭೆಗೆ ಅಣ್ಣಾಮಲೈರನ್ನ ಇಳಿಸೋದು ಯಾಕೆ ಹಾಗೂ ಅದರಿಂದ ಆಗೋ ಲಾಭ ಏನು ಅನ್ನೋದು. ಎಸ್, ಮೊನ್ನೆ ಕಾರ್ಯಕ್ರಮಕ್ಕೆ ಸೇರಿದ್ದ ಜನಸಾಗರವನ್ನ ನೋಡಿ ಪ್ರಧಾನಿ ಮೋದಿ ಫಿದಾ ಆಗಿದ್ದು ಲೋಕಸಭೆಯಲ್ಲೇ ಅಣ್ಣಾಮಲೈ ಪವರ್ ರಿವೀಲ್ ಆಗ್ಲಿ ಅಂತ ಹೈಕಮಾಂಡ್ ಹೀಗೆ ಡಿಸಿಷನ್ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ತಮಿಳುನಾಡಿನ ನಾಡಿ ಬಡಿತ ಏನು ಅನ್ನೋದರ ಗ್ರೌಂಡ್ ರಿಪೋರ್ಟ್ ತರಿಸಿಕೊಂಡಿರೋ ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈ ಕಣಕ್ಕಿಳಿದ್ರೇನೆ ಈ ಬಾರಿ ರಿಸಲ್ಟ್ ಇನ್ನೊಂದು ಲೆವೆಲ್ಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಸದ್ಯ ಬಿಜೆಪಿಗೆ ಎಷ್ಟೇ ಬೆಂಬಲ ವ್ಯಕ್ತವಾಗ್ತಾ ಇದ್ರೂ ಲೋಕಸಭಾ ಅಖಾಡದಲ್ಲಿ ಅಣ್ಣಾಮಲೈ ಇಲ್ವಂತೆ ಅನ್ನೋದು ಜನರ ಬಾಯಲ್ಲಿ ಓಡಾಡ್ತಾ ಇದೆ. ಈ ಹೊತ್ತಲ್ಲಿ ಜನ ವಿಮುಖರಾದ್ರೆ ಮುಂದಿನ ಎಲೆಕ್ಷನ್ಗೆ ಇದು ದೊಡ್ಡ ಹೊಡೆತ ಕೊಡುತ್ತೆ. ಆದ್ರಿಂದ ಮೊದಲು ಲೋಕಸಭೆಯಲ್ಲಿ ಅಣ್ಣಾಮಲೈರನ್ನ ಕಣಕ್ಕಿಳಿಸಿ ಗೆಲ್ಲಿಸಿದ್ರೆ ಮತ್ತೆ ವಿಧಾನಸಭಾ ಹೊತ್ತಿಗೆ ಬೇಕಾದ್ರೆ ಇಲ್ಲಿ ರಾಜೀನಾಮೆ ನೀಡಿ ಅಲ್ಲಿ ಮತ್ತೆ ಕಣಕ್ಕಿಳಿಸಬಹುದು ಅನ್ನೋ ಲೆಕ್ಕಾಚಾರ ಇದೆಯಂತೆ. ಅಲ್ಲದೆ ಅಣ್ಣಾಮಲೈರಿಗೆ ಈಗ ಪಕ್ಷದಿಂದ ನೀಡಿದ ಹುದ್ದೆಯೊಂದನ್ನ ಬಿಟ್ರೆ ಬೇರೆ ಯಾವ ಹುದ್ದೆಯೂ ಇಲ್ಲ. ಹೀಗಿದ್ದಾಗಲೇ ಅವರನ್ನ ಜನ ಈ ಮಟ್ಟಕ್ಕೆ ಒಪ್ಪಿಕೊಂಡಿದ್ದಾರೆ. ಒಂದ್ ವೇಳೆ ಅವರು ಲೋಕಸಭಾ ಸದಸ್ಯರಾದ್ರೆ ಅವರ ಕಾರ್ಯವೈಖರಿಯನ್ನು ಕೂಡ ಜನ ನೋಡ್ತಾರೆ. ಅಧಿಕಾರ ಸಿಕ್ಕಾಗ ಅಣ್ಣಾಮಲೈ ಏನೇನು ಕೆಲಸ ಮಾಡಿದ್ರು ಅನ್ನೋದು ಜನರ ಕಣ್ಮುಂದೆ ಬಂತು ಅಂದ್ರೆ ಆರಾಮಾಗಿ ವಿಧಾನಸಭೆಯನ್ನ ಎದುರಿಸಬಹುದು ಅನ್ನೋ ಲೆಕ್ಕಾಚಾರ ಹಾಕಿರೋ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇವೆ. ರಾಜಕೀಯದ ಯಾವುದೇ ಅನುಭವ ಅಣ್ಣಾಮಲೈಗೆ ಈ ಮುಂಚೆ ಇರದೇ ಇದ್ರೂ ಅವರನ್ನ ತಮಿಳುನಾಡು ಬಿಜೆಪಿಯ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಇದು ಅಲ್ಲಿನ ಹಿರಿಯ ನಾಯಕರಿಗೂ ಮುಜುಗರವನ್ನ ತಂದಿತ್ತು ಅನ್ನೋದು ಕೂಡ ವಾಸ್ತವವೇ. ಆದ್ರೆ ಇದ್ದಕ್ಕಿದ್ದಂತೆ ಈ ಪಟ್ಟವನ್ನ ಅಣ್ಣಾಮಲೈಗೆ ಕೊಟ್ಟಿರ್ಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಧ್ಯಕ್ಷ ಗಾದಿಯನ್ನ ನೀಡೋದಕ್ಕೆ ಪ್ರಮುಖ ಕಾರಣ ಅಣ್ಣಾಮಲೈ ವಾಕ್ಚಾತುರ್ಯ ಹಾಗೂ ದಿಟ್ಟತನ. ಹೌದು, ಅಣ್ಣಾಮಲೈ ಬಿಜೆಪಿಗೆ ಸೇರ್ಪಡೆಯಾದಾಗ ಅಲ್ಲಿನ ಬಿಜೆಪಿ ಹೇಗಿತ್ತು ಅನ್ನೋದರ ಅರಿವು ಅವರಿಗಿತ್ತು. ಆದ್ರೆ ಅದನ್ನ ನೆಪ ಮಾಡಿಕೊಂಡು ಅವರು ಯಾವತ್ತೂ ಸೈಲೆಂಟ್ ಆಗ್ಲೇ ಇಲ್ಲ. ಅಣ್ಣಾಮಲೈ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದೇ ಅಧಿಕಾರದಲ್ಲಿ ಇದ್ದವರನ್ನ. ಅದರಲ್ಲೂ ಸಿಎಂ, ಡಿಸಿಎಂ, ಸಚಿವರು ಯಾರನ್ನು ಕೂಡ ಬಿಡದೆ ಟಕ್ಕರ್ ಕೊಡೋದಕ್ಕೆ ಆರಂಭಿಸಿದ್ರು. ಯಾವಾಗ ಸಾಕ್ಷಿ ಸಮೇತ ಹಗರಣಗಳನ್ನ ಬಯಲಿಗೆಳೆದು ಡಿಎಂಕೆಯನ್ನ ಸೈಲೆಂಟ್ ಮಾಡಿದ್ರು ಅಲ್ಲೇ ಭರವಸೆ ಬಂದಿದ್ದು. ಅಧ್ಯಕ್ಷ ಗಾದಿ ಸಿಕ್ಕಿದ ಮೇಲಾದ್ರೂ ಅಣ್ಣಾಮಲೈ ಕೆಲಸದಲ್ಲಿ ನಾನ್ ಸ್ಟಾಪ್ ಅನ್ನೋದು ಗೊತ್ತಾಗ್ತಾ ಹೋಯ್ತು. ಹೀಗಿರುವಾಗ ಈ ಪಾಪ್ಯುಲಾರಿಟಿ ಇನ್ನೊಂದು ಹಂತಕ್ಕೆ ಹೋದ್ರೆ ದೊಡ್ಡ ಮಟ್ಟದ ಲಾಭ ಇದೆ ಅಂತ ಚಿಂತಿಸಲಾಗಿದೆ. ಅಲ್ಲದೆ ಸದ್ಯ ದೇಶದಲ್ಲಿ ಬಿಜೆಪಿ ಗ್ರಾಫ್ ನೋಡ್ತಾ ಹೋದ್ರೆ ದಕ್ಷಿಣ ಭಾರತ ಬಿಜೆಪಿ ಮುಕ್ತವಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಹವಾ ಇದ್ರೂ ಅಧಿಕಾರದಲ್ಲಿಲ್ಲ. ಈಗ ತಮಿಳುನಾಡಿನಲ್ಲಿ ಚಾನ್ಸ್ ತೆಗೆದುಕೊಳ್ಳದೆ ಇದ್ರೆ ದಕ್ಷಿಣದಲ್ಲಿ ಪ್ರಾಬಲ್ಯ ಕುಗ್ಗಿ ಹೋಗುತ್ತೆ. ಆದ್ರಿಂದ ಅಣ್ಣಾಮಲೈರನ್ನ ಲೋಕಸಭಾ ಕಣಕ್ಕೆ ಇಳಿಸೋ ಮೂಲಕ ಯಾವ ಮಟ್ಟದಲ್ಲಿ ಬಿಜೆಪಿ ಹವಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋ ಲೆಕ್ಕ ಹಾಕಿದೆಯಂತೆ ಹೈಕಮಾಂಡ್. ನಾವಾಗ್ಲೇ ಹೇಳಿದ ಹಾಗೆ ಡಿಎಂಕೆ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಟಾಬಯಲು ಮಾಡಿದ್ದ ಅಣ್ಣಾಮಲೈ ಈಗ ಡ್ರಗ್ ಮಾಫಿಯಾವನ್ನ ಬಯಲಿಗೆಳೆದಿದ್ದಾರೆ ಅಂತ. ಅದೇನಂದ್ರೆ ತಮಿಳುನಾಡು ಸರ್ಕಾರ ಡ್ರಗ್ ಮಾಫಿಯಾ ಬೆನ್ನಿಗೆ ನಿಂತಿದೆ ಅನ್ನೋದು.
ಹೌದು, ಈ ಬಗ್ಗೆ ಸಾಕ್ಷಿ ಸಮೇತ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅಣ್ಣಾಮಲೈ. ಡಿಎಂಕೆ ಪಕ್ಷದಲ್ಲಿ ಗುರುತಿಸಿಕೊಂಡಿರೋ ತಮಿಳು ಸಿನಿಮಾ ಪ್ರೊಡ್ಯೂಸರ್ ಜಾಫರ್ ಸಾದಿಕ್ ಡ್ರಗ್ ಮಾಫಿಯಾದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಈತನ ಮೇಲೆ ವಿದೇಶಗಳಿಗೆ ಡ್ರಗ್ ಸಪ್ಲೈ ಸೇರಿದಂತೆ ಹಲವು ಕೇಸ್ಗಳಿದ್ದು ಎನ್ಸಿಬಿ ಟೀಮ್ ಈತನಿಗಾಗಿ ಬಲೆ ಬೀಸಿತ್ತು. ಬರೋಬ್ಬರಿ 1200 ಕೋಟಿ ಮೌಲ್ಯದ ಡ್ರಗ್ಸ್ ತಮಿಳುನಾಡಿಗೆ ಸಪ್ಲೈ ಆಗ್ತಾ ಇದೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ಮೆಗಾ ಆಪರೇಷನ್ ನಡೆಸಿರೋ ನಾರ್ಕೋಟಿಕ್ಸ್ ಕಂಟ್ರೋಲ್ ಕಮಿಷನ್ ಡ್ರಗ್ಸ್ ಅನ್ನ ಗುಜರಾತ್ ಬಂದರಿನಲ್ಲಿ ಸೀಸ್ ಮಾಡಿದೆ. ಅಲ್ಲದೆ ರೈಲಿನ ಮುಖಾಂತರ ತಮಿಳುನಾಡಿಗೆ ಸಪ್ಲೈ ಆಗ್ತಾ ಇದ್ದ 30 ಕೆಜಿ ಮೆಥಾಂಫೆಟಮಿನ್ ಅನ್ನು ಕೂಡ ವಶಕ್ಕೆ ಪಡೆದಿದೆ. ಈತ ಕಳೆದ 3 ವರ್ಷದಲ್ಲಿ ನ್ಯೂಜಿಲೆಂಡ್, ಮಲೇಷಿಯಾ, ಆಸ್ಟ್ರೇಲಿಯಾ ಸೇರಿ ಹಲವು ದೇಶಗಳಿಗೆ ಸುಮಾರು 45 ಕನ್ಸೈನ್ಮೆಂಟ್ ಡ್ರಗ್ಸ್ ಸಪ್ಲೈ ಮಾಡಿದ್ದಾನೆ. 2,000 ಕೋಟಿ ಮೌಲ್ಯದ 3,500 ಕೆಜಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಇಂಥ ಒಬ್ಬ ಕ್ರಿಮಿನಲ್ ಜೊತೆಗೆ ಸಿಎಂ ಸ್ಟಾಲಿನ್ ಹಾಗೂ ಪುತ್ರ ಉದಯನಿಧಿಯ ಸಾಕಷ್ಟು ಫೋಟೋಗಳು ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈತನ ಡ್ರಗ್ಸ್ ಜಾಲ ಬಯಲಾಗಿದ್ರೂ ಸಿಎಂ ಸ್ಟಾಲಿನ್ ಸೈಲೆಂಟ್ ಆಗಿರೋದನ್ನ ಅಣ್ಣಾಮಲೈ ಪ್ರಶ್ನೆ ಮಾಡ್ತಾ ಇದ್ದು ರಾಜಕೀಯವಾಗಿ ಡಿಎಂಕೆಗೆ ಮತ್ತೊಂದು ಹೊಡೆತ ಬಿದ್ದಂತಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಡ್ರಗ್ ಮಾಫಿಯಾ ಜಾಫರ್ಗೆ ಪಾಕಿಸ್ತಾನ ಲಿಂಕ್ ಇರೋದು ಸಾಬೀತಾಗ್ತಾ ಇದ್ದು ದೇಶದ್ರೋಹಿಗಳಿಗೆ ಬೆಂಬಲ ನೀಡಿದ ಆರೋಪವು ಸ್ಟಾಲಿನ್ ನೆತ್ತಿ ಮೇಲೆ ಬಿದ್ದಂತಾಗಿದೆ. ಭ್ರಷ್ಟಾಚಾರ ಆರೋಪದ ನಂತರ ಡ್ರಗ್ಸ್ ಜಾಲವನ್ನ ಬೆಳಕಿಗೆ ತಂದಿರೋ ಅಣ್ಣಾಮಲೈ ಇದನ್ನ ಡಿಎಂಕೆ ವಿರುದ್ಧ ರಾಜಕೀಯ ಅಸ್ತ್ರವನ್ನಾಗಿ ಬಳಸೋ ಪ್ಲಾನ್ ಮಾಡಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಲೆ ಹಾಕಿರೋ ಅಣ್ಣಾಮಲೈ ತಮ್ಮ ಎಕ್ಸ್ ನಲ್ಲಿ ಈ ಜಾಲ ಹೇಗೆ ನಡೀತಾ ಇತ್ತು, ಕ್ರಿಮಿನಲ್ ಜಾಫರ್ಗೂ ಸಿಎಂ ಸ್ಟಾಲಿನ್ ಕುಟುಂಬಕ್ಕೂ ಇರೋ ನಂಟೇನು, ಎಷ್ಟೆಷ್ಟು ಮೊತ್ತದ ಡ್ರಗ್ಸ್ ಸಪ್ಲೈ ಆಗಿತ್ತು, ಇವೆಲ್ಲದರ ಮಾಹಿತಿಯನ್ನ ಇಂಚಿಂಚು ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಎನ್ ಮಕ್ಕಳ ಯಾತ್ರೆಯಲ್ಲಿ ಜನಸಾಮಾನ್ಯರು ತಮ್ಮ ಬಳಿ ಹೇಳಿಕೊಂಡಿದ್ದ ಸ್ಫೋಟಕ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಅದೇನಂದ್ರೆ ಎಷ್ಟೋ ಊರುಗಳಲ್ಲಿ ಪೋಷಕರು ತಮ್ಮ ಮಕ್ಕಳು ಡ್ರಗ್ಸ್ ಜಾಲಕ್ಕೆ ತುತ್ತಾಗಿದ್ದಾರೆ, ನಮಗೆ ನಮ್ಮ ಮಕ್ಕಳನ್ನ ಕಳೆದುಕೊಳ್ಳೋ ಆತಂಕ ಎದುರಾಗ್ತಾ ಇದೆ ಅಂತ ಅಣ್ಣಾಮಲೈ ಬಳಿ ಹೇಳಿಕೊಂಡಿದ್ರಂತೆ. ಈ ನಿಟ್ಟಿನಲ್ಲಿ ಡ್ರಗ್ಸ್ ಜಾಲದ ಬಗ್ಗೆ ಅಧ್ಯಯನ ಆರಂಭಿಸಿದಾಗ ಕಳೆದ 33 ತಿಂಗಳು ಅಂದ್ರೆ ಅದ್ಯಾವಾಗ ಡಿಎಂಕೆ ಅಧಿಕಾರಕ್ಕೆ ಬಂತೋ ಆಗಿನಿಂದ ಡ್ರಗ್ಸ್ ಜಾಲ ತಮಿಳುನಾಡಿನಲ್ಲಿ ತಾಂಡವವಾಡ್ತಾ ಇದೆ. ತಮಿಳುನಾಡು ಡ್ರಗ್ಸ್ ಜಾಲದಲ್ಲಿ ಭಾರತದ ಕ್ಯಾಪಿಟಲ್ ಆಗಿದೆ ಅಂತ ಅಣ್ಣಾಮಲೈ ಆರೋಪಿಸಿದ್ದಾರೆ. ದುರಂತದ ವಿಚಾರ ಏನಂದ್ರೆ 3,000 ಕೋಟಿಗೂ ಅಧಿಕ ಡ್ರಗ್ಸ್ ಡೀಲ್ ಮಾಡಿ ಸಿಕ್ಕಿಬಿದ್ದಿರೋ ಈ ಜಾಫರ್ಗೆ ತಮಿಳುನಾಡಿನ ಡಿಜಿಪಿ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದ್ರು ಅನ್ನೋದು. ಈ ಫೋಟೋಗಳನ್ನ ಕೂಡ ಅಣ್ಣಾಮಲೈ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಫುಲ್ ವೈರಲ್ ಆಗ್ತಾ ಇದೆ. ಸದ್ಯ ಈತನ ಜಾತಕ ಬಯಲಾಗಿರೋದ್ರಿಂದ ಆತನ ಪ್ರಾಪರ್ಟಿ ಮೇಲೆ ರೇಡ್ಗಳಾಗ್ತಾ ಇದೆ. ಇದನ್ನ ಕವರ್ ಮಾಡೋದಕ್ಕೆ ಹೋಗೋ ನ್ಯೂಸ್ ಚಾನೆಲ್ಗಳ ಮೇಲೆ ಡಿಎಂಕೆ ಗುಂಡಾಗಳು ಹಲ್ಲೆ ನಡೆಸಿವೆ ಅಂತ ಅಣ್ಣಾಮಲೈ ಆರೋಪಿಸಿದ್ದಾರೆ. ಸ್ವತಃ ಸರ್ಕಾರವೇ ಡ್ರಗ್ಸ್ ಜಾಲದಲ್ಲಿ ತೊಡಗಿದೆ ಅನ್ನೋದು ಬಯಲಾಗಿದೆ. ಇನ್ನು ಇವರಿಂದ ಡ್ರಗ್ಸ್ ಟ್ರಾಫಿಕ್ ತಡೆಯೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಣ್ಣಾಮಲೈ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಬಗ್ಗೆ ಎಚ್ಚರಿಕೆ ನೀಡೋದಕ್ಕೆ ಕರೆ ಕೊಟ್ಟಿದ್ದಾರೆ ಅಣ್ಣಾಮಲೈ. ಈಗಾಗಲೇ ಯುವ ಸಮೂಹ ಅಣ್ಣಾಮಲೈ ಬೆನ್ನಿಗೆ ನಿಂತಿರೋದು ಗೊತ್ತೇ ಇದೆ. ಈ ಡ್ರಗ್ಸ್ ಜಾಲದಿಂದ ಪೋಷಕರು ಕೂಡ ಅಣ್ಣಾಮಲೈಗೆ ಬೆಂಬಲ ನೀಡೋ ಸಾಧ್ಯತೆ ಇದೆ. ಸದ್ಯ ಈಗ ಎಲ್ಲರ ಮುಂದಿರೋ ಪ್ರಶ್ನೆ ಏನಂದ್ರೆ ಅಣ್ಣಾಮಲೈ ಲೋಕಸಭೆಯಲ್ಲಿ ಸ್ಪರ್ಧಿಸ್ತಾರಾ ಅನ್ನೋದು. ಮೊದಲ ಲಿಸ್ಟ್ ನಲ್ಲಿ ಅವರ ಹೆಸರು ಇರುತ್ತೆ ಅನ್ನೋ ಊಹೆ ಇದ್ರೂ ಅಣ್ಣಾಮಲೈ ಜೊತೆ ಇನ್ನೊಮ್ಮೆ ಚರ್ಚಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯ ಅವರ ಲಕ್ಷ್ಯ ವಿಧಾನಸಭಾ ಚುನಾವಣೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆದ್ರಿಂದ ಅವರನ್ನ ಕನ್ವಿನ್ಸ್ ಮಾಡಿ ಲೋಕಸಭಾ ಅಖಾಡಕ್ಕೆ ಇಳಿಸ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.